ಗೊತ್ತಿಲ್ಲ ಇವ್ರ ಮದ್ವೆಗೆ ಬಂದು ಹುಡುಗ ಅವಾಗಿದ ನೋಡ್ತಾನೆ ಅವ್ರೇ ವಿಡಿಯೋ ಮಾಡ್ತಾ ಇದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಲೈಫಲ್ಲಿ ಈ ತರ ಎಲ್ಲ ಮಾಡ್ತೀವಿ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಕಲ್ ಚೆನ್ನಾಗಿದ್ದೀರಾ, ಆಶೀರ್ವಾದ ಮಾಡಿ ಎಂದು. ಅಂಕಲ್ ನಮಸ್ತೆ. ನೀವು ಆಂಟಿ ಚೆನ್ನಾಗಿದ್ದೀರಾ? ಅಯ್ಯೋ ಆಶೀರ್ವಾದ ತಗೊಂಡು ಆಂಟಿ ತಗೊಂಡ್ಬಿಟ್ಟ. ಅಯ್ಯೋ ಅಂಕಲ್ಗೊಂದು ಕಿಸ್ ಕೊಡಿ, ಇವಾಗ ಅಂಕಲ್ಗೊಂದು ಕಿಸ್ ಕೊಡು. ಕೊಟ್ಟ ಎಂತ ರಸಿಕನೋ ಕ್ಯಾಪಲ್ಲಿ ಹೊಡೆದ್ಬಿಟ್ಟ. ಅಂಕಲ್ ನಮಸ್ತೆ ಅಂಕಲ್, ಹೇಗಿದ್ದೀರಾ? ಅಲ್ಲ ಅವತ್ತು ಇದ್ರಲ್ಲಿ ಸಿಕ್ಕಿದ್ವಲ್ಲ. ಆಂಟಿ ನಮಸ್ತೆ ಆಂಟಿ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆಂಟಿ. ಥ್ಯಾಂಕ್ ಯು. ಇವ್ರು ನಮ್ಮನ್ನ ನೋಡಿ ಅಂತ ಅಣ್ಣ ಯಾಕಣ್ಣ ನಾವು ಏನಣ್ಣ ಮಾಡಿದೀವಿ, ನಮ್ಮನ್ನ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇದೆಯಲ್ಲ ಅಣ್ಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ. ಅದ್ರ ಜೊತೆಗೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಯಾಕಂದ್ರೆ ಗೊತ್ತಿಲ್ಲದಿರೋ ಒಂದು ವೆಡ್ಡಿಂಗ್ ನ ಕ್ರಾಶ್ ಮಾಡಬೇಕು ಅಂತ ಹೊರಟಿದ್ದೀನಿ. ತುಂಬಾ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು, ಬಟ್ ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ನಾನು ಒಬ್ಬನೇ ಹೋದ್ರೆ ಅಷ್ಟೊಂದು ಮಜಾ ಇರಲ್ಲ, ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದೀನಿ. ನನ್ನ ಜೊತೆ ಕಾಂಟೆಂಟ್ ಕ್ರಿಯೇಟರ್ ಇರ್ತಾರೆ, ಯೂಟ್ಯೂಬರ್ ಇರ್ತಾರೆ, ಸೀರಿಯಲ್ ಆರ್ಟಿಸ್ಟ್ ಇರ್ತಾರೆ, ನನ್ನ ಫ್ರೆಂಡ್ ಸ್ಕೇಟ್ ಬೋರ್ಡರ್ ಇರ್ತಾರೆ, ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ಅವ್ರು ಯಾರು ಅನ್ನೋದನ್ನ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವಾಗ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಇರೋ ಕಾಸ್ಟ್ಯೂಮ್ ಸೆಂಟರ್ಗೆ ಬಂದಿದ್ದೀನಿ. ಯಾಕಂದ್ರೆ ಮದುವೆಗೆ ಈ ಥರ ಹೋಗೋಕ್ಕಾಗಲ್ಲ, ಕಾಸ್ಟ್ಯೂಮ್ನ ತಗೋಣ ಅಂತ ಹೇಳಿ. ಜೊತೆಗೆ ಎಲ್ಲ ಫ್ರೆಂಡ್ಸ್ನು ಇಲ್ಲೇ ಕರ್ಕೊಂಡ್ಬಂದು ಅವ್ರಿಗೂ ಕಾಸ್ಟ್ಯೂಮ್ ಕೊಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಕರ್ಕೊಂಡ್ಬಂದಿನಿ. ಸೊ ಎಲ್ಲರೂ ಅಲ್ಲಿ ಸಿಗ್ತಾರೆ, ಬನ್ನಿ. ಎಲ್ಲ ಇಲ್ಲವ್ರೆ. ಈ ಮನುಷ್ಯ ಎಲ್ಲರೂ ಇವಾಗ ಬಿಡ್ತಾ ಇಲ್ಲ, ಈ ಮನುಷ್ಯ ಕೈಗೆ ಸಿಗಲ್ಲ. ನೀವೇನ್ ಬಿಡ್ರಿ ಸೌಕರ್ ಮಂದಿ. ಕಾಂಟೆಂಟ್ ಕ್ರಿಯೇಟರ್ ವೈಷ್ಣವ್ ಅವರು ಇದ್ದಾರೆ, ಫ್ರೆಂಡ್ ರಾಕೇಶ್ ಸ್ಕೇಟರ್, ಜಯಂತ್ ಕೂಡ ನನ್ನ ಫ್ರೆಂಡು. ಸೊ ಅದ್ರ ಜೊತೆಗೆ ಇವ್ರು ಗೊತ್ತಿಲ್ಲ ಬಿಡಿ. ಇನ್ನು ಚೇಂಜಿಂಗ್ ರೂಮ್ ಅಲ್ಲಿ ಇದ್ದಾರೆ. ತೋರಿಸಿ ಸರ್ ಆಡಿಯನ್ಸ್. ಇಬ್ರು ಬರೋರು ಬೇರೆ ಬಾಕಿ ಇದ್ದಾರೆ. ಲೇಡೀಸ್ ಸೂಪರ್ ಸರ್. ಒಂದು ಹುಡುಗಿ ನೋಡ್ತಾ ಇದ್ದೀನಪ್ಪ. ವಿ ಆರ್ ಸೋ ಎಕ್ಸೈಟೆಡ್. ನಾನು ಏನೇ ಮಾಡಿದ್ರು ವೈಷ್ಣವ್ ಹಿಂಗೆ ಹೇಳೆ. ಯಾವ ಜನ್ಮದಲ್ಲಿ ಯಾರಿಗೆ ಏನ್ ಅನ್ಯಾಯ ಮಾಡಿದ್ನು. ಇವಾಗ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಣ. ಬನ್ನಿ ಬ್ರಾ, ನೀವ್ ಯಾಕೆ ಬ್ರಾ ಅಲ್ಲಿ ನಿಂತ್ಕೊಂಡಿದ್ದೀರಾ? ಇವರೇ ಅಂಗಡಿ ಓನರ್. ಅವ್ರದೆಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಸೆಲೆಕ್ಷನ್ ಆಗಿದೆ. ಆಗಿದ್ಯಾ ಬ್ರೋ? ಟೈಟ್ ಇದೆ ಬ್ರೋ. ಜಿಮ್ಗೆ ಹೋಗು ಅಂದ್ರೆ ಕೇಳಲ್ಲ, ಟೈಟ್. ಸರ್ ನೀವ್ ಹೇಳ್ಬಾರ್ದು ಸರ್ ಈ ಮಾತು. ಅದು ಟೈಟ್ ಚೆನ್ನಾಗಿ ಕಾಣಿಸ್ತಾ ಇದ್ನಾ? ಅಂದವಾಗಿದ್ದೀರಾ? ಫೈನಲಿ ನನ್ನ ಔಟ್ಫಿಟ್ ಈ ತರ ಇದೆ. ಸೊ ಇವಾಗ ಎಕ್ಸಾಕ್ಟ್ ಟೈಮು 7:26. ಆಲ್ರೆಡಿ ಲೇಟ್ ಆಗಿ ಹೋಗಿದೆ. ಮದುವೆ ಕೊಡೋಣ. ಮದುವೆ ಮನೆಗೆ ಬರೀ ಕೈಯಲ್ಲಿ ಹೋದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಯಾರು ಮದುವೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಕೇಕ್ ತಗೊಂಡು ಬರೀ ಕಂಗ್ರ್ಯಾಚುಲೇಷನ್ ಅಂತ ಬರ್ಕೊಂಡು ಹೋಗೋಣ. ಸಿಕ್ಕಾಪಟ್ಟೆ ಚೌಟ್ರಿಗಳನ್ನ ಸುತ್ತಿದ್ವಿ. ಇಲ್ಲಿ ಯಾವುದೋ ಒಂದು ಚೌಟ್ರಿ ಹೇಳಿದ್ರು, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮದುವೆ ಆಗಿದ್ದು ಅದೇ ಚೌಟ್ರಿ ಅಂತ ಅಂದ್ರು. ಆ ಚೌಟ್ರಿ ನಾನು ಮದುವೆ ಆಗ್ತಿದೋ ಗೊತ್ತಿಲ್ಲ. ಇವಾಗ ಅಲ್ಲಿ ಹೋಗ್ಬೇಕು. ಸೊ ಕೇಕ್ ತಗೊಂಡು ಹೋಗೋಣ ಅಂತ ಹೇಳಿ ಹೊರಟಿದೀವಿ. ಅದು ಕೇಕ್ ಸೆಲೆಕ್ಟ್ ಮಾಡಿದೀವಿ, ಹೋಗೋಣ ಇವಾಗ. ಮೀನಾಕ್ಷಿ ಪದ್ಮಾವತಿ ಕಲ್ಯಾಣ ಮಂಟಪ. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಗೊತ್ತಿಲ್ದಿರೋ ಮದುವೆಗೆ ಹೋಗ್ತಾ ಇರೋದು. ಅಪ್ಪ ಬರೀ ಕಾರ್ಗಳು, ಬೇಜಾನ್ ಜನ ಇದಾರೆ ಇಲ್ಲಿ. ಏನೋ ಮಾಡಿ ಒಟ್ನಲ್ಲಿ ನಾನು ರಾಕೇಶು ಹುಡುಗರ ಕಡೆಯವರು ಅಲ್ಲೇನಾ? ಹುಡುಗರು ಅಲ್ಲೇ ಅವನಿಗೆ ಗೊತ್ತಾಗಿದೆ ಥೋಡ ಸ್ಕ್ಯಾಮ್ ಲಡ್ಕ ಅಂತ. ನಾನೇ ಭಯ ಅಂದ್ರೆ ನನ್ಕಿಂತ ಎಲ್ರು ಭಯ ಪಡ್ತಾರೆ. ನಾನ್ ಭಯ ಪಡ್ತಾ ಇಲ್ಲ. ಭಯ ಪಡ್ತಲ್ಲ? ಭಯ ಆಗ್ತಿದೆ. ಟೆನ್ಷನ್ ಇಲ್ಲ ನಿಗ ಅಪ್ಪುನೇನ. ಇವರು ಸೀರಿಯಲ್ ಆರ್ಟಿಸ್ಟ್ ಸೌಂದರ್ಯ ಅಂತ ಹೇಳಿ ಇವಾಗ ಡೈರೆಕ್ಟ್ ಆಗಿ ಬಂದು ಜಾಯ್ನ್ ಆಗಿದ್ದಾರೆ. ಇವಾಗ ಅಲ್ಲಿ ಒಳಗಡೆ ಹೋದ ತಕ್ಷಣ ಎಲ್ರಿಗೂ ಒಂದ್ ನಿಮಿಷ ಡೌಟ್ ಆಗೋದು, ಹೆಣ್ಣು ಇವರ ಅವರ ಅಂತ. ಆ ರೀತಿ ರೆಡಿ ಆಗ್ಬಿಟ್ಟು ಬಂದವ್ರೆ. ಡೈಲಾಗು ಒಂದ್ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು, ಯಾಕಂದ್ರೆ ಅಲ್ಲಿ ಯಾರ್ದು ಮದ್ವೆ ಅಂತ ಗೊತ್ತಿಲ್ಲ. ಅಫೆಂಡ್ ಆದ್ರೂ ಆಗ್ಬೋದು. ಸೊ ಯಾರೇ ಕೇಳಿದ್ರು ವಾಪಸ್ ಅವ್ರನ್ನೇ ಕೇಳಿ, ನೀವ್ ಯಾರ ಕಡೆಯವರು ಅಂತ ಕೇಳಿ. ಅವ್ರು ವಾಪಸ್ ಅವ್ರು ಯಾರ ಕಡೆಯವರು ಅಂತಾರೋ ಅವ್ರು ಅದ್ರ ಆಪೋಸಿಟ್ ಹೇಳಿ. ಅವ್ರು ಹುಡುಗರ ಕಡೆಯವರು ಅಂದ್ರೆ ನಾವು ಹುಡುಗಿರ್ ಕಡೆಯವರು ಅಂತ. ಹುಡುಗನ ಹೆಸರು ಏನ್ ಹೇಳಿ? ಗಿರೀಶ್. ಹುಡುಗಿ ಹೆಸರು ಸುಷ್ಮಿತಾ. ಬಾ, ಏನ್ ಮಸ್ತಾಗಿ ಭಯ ಆಗ್ತಿದ್ಯಾ? ಏನು ಒಂದ್ ಸ್ವಲ್ಪ ತೇವಾಯ್ತು ಪ್ಯಾಂಟ್ ಅಷ್ಟೇ. ಆಕ್ಚುಲಿ ಇವಾಗ ಭಯ ಆಗ್ತದೆ. ಮೆನ್ಯೂ ಐತೆ. ಬಂದ ತಕ್ಷಣ ಮೆನ್ಯೂ ಕೊಟ್ಟವ್ರೆ. ವೆಲ್ಕಮ್ ಡ್ರಿಂಕ್ಸ್ ಏನೇನಿದೆ, ಡಿನ್ನರ್ಗೆ ಏನೇನಿದೆ, ನಥಿಂಗ್ ಸರ್. ಇಲ್ಲ ನಾವು ಮದುವೆ ಅವರೇ, ಹುಡುಗರ ಕಡೆಯವರು. ನನ್ನ ಹತ್ರ ಬೇಡ ಬಾಸ್, ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ಢವಡವ ಎಂದಿದೆ ಹೃದಯ.
ಸೀರಿಯಲ್ ಆರ್ಟಿಸ್ಟ್ ಅವರೇ ಹಿಂಗೆ ಒಂದ್ಲೈನಲ್ಲಿ ಆಕ್ಟ್ ಮಾಡಿ ಅಂದ್ರೆ ಓಡ್ ಮಾಡಿ. 3 ಎಪಿಸೋಡ್ ಬರುತ್ತೆ. ನಮಸ್ತೆ. ಅವ್ರವರೇ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ ನಮ್ಗೆ. ಇದೆಲ್ಲ ನೋಡ್ತಾರೆ ಇರೋ ಸೈಲೆಂಟ್ ಕುತ್ಕೊಳ್ರು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು. ಅಯ್ಯೋ ಇಲ್ಲೇ ಡ್ರೋನು ಅಕ್ಕ ನಮ್ಮ ಅಂತಾನೆ ಎಲ್ಲ ಹಾಳು ಮಾಡ್ತಾರೆ ಇವರು. ಆ ಕಡೆ ತಿರುಗಿ ಮೆತ್ತಿಗೆ. ಸೊ ಇವಾಗ ನಾನು ಒಂದಿಷ್ಟು ಟಾಸ್ಕ್ಗಳನ್ನ ಕೊಡ್ತೀನಿ, ಎಲ್ಲರೂ ಅದನ್ನ ಹಾನೆಸ್ಟ್ ಆಗಿ ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು ವೈಷ್ಣವ್ ಅವ್ರಿಗೆ, ನೀವು ಹುಡುಗನ ಅಪ್ಪ ಅಮ್ಮ ಹತ್ರ ಹೋಗಿ ಆಂಟಿ ಚೆನ್ನಾಗಿದ್ದೀರಾ, ಅಂಕಲ್ ಚೆನ್ನಾಗಿದ್ದೀರಾ, ಸಕ್ಕದಾಗಿ ಮಾಡಿದಿರಾ ಅರೇಂಜ್ಮೆಂಟ್ಸ್ ಎಲ್ಲ. ಹುಡುಗಿಯವ್ರ ಅಪ್ಪ ಅಮ್ಮನ ಹತ್ರ ಹುಡುಗಿಯವ್ರ ಅಪ್ಪ ಅಮ್ಮನ ದಿಸ್ ಇಸ್ ದ ಫಸ್ಟ್ ಟಾಸ್ಕ್. ನೀವು ಹುಡುಗಿಯವ್ರನ್ನ ಮಾತಾಡಿಸ್ತೀರಾ, ಮಾಡಿ ಹುಡುಗನ ಅಪ್ಪ ಅಮ್ಮನ ಮಾತಾಡ್ಸ್ತಾರೆ. ಚೆನ್ನಾಗಿದೆ ಆಂಟಿ ಹುಡುಗಿ ಅವರ ಅಪ್ಪ ಅಮ್ಮ ಯಾರಂತ ಸದ್ಯ ಅವ್ರೆ ಅನ್ಬಿಡ್ಲಿಲ್ಲ. ಹಾ ಗೊತ್ತಾಯ್ತು ಆಂಟಿ. ಹುಡುಗಿಯವ್ರ ಅಪ್ಪ ಬ್ರೇಜರ್ ಹಾಕಿರೋರು, ಹುಡುಗಿಯವ್ರ ಅಮ್ಮ ತಲೆ ಕುಚ್ಚ ಹಾಕಿರೋರು. ಗೊತ್ತಾಯ್ತು. ಯಾರು ಬರ್ತೀರಾ? ಯಾರು ನೀವೇ ಹೋಗ್ಬೇಕು. ವೈಷ್ಣವ್ ಈಗಲೇ ಡರ್ ಆಗ್ತದೆ. ಅಯ್ಯೋ ಪಾಪಿಗಳ, ಎಂತ ಪರಿಸ್ಥಿತಿ ತಂದ್ಬಿಟ್ರು ನನಗೆ. ಹುಲಿ ತರ ಓಡಾಡ್ತಾ ಇದ್ದವನ್ನ ಇಲಿ ತರ ಕೂತ್ಕೊಳಂಗ್ ಮಾಡ್ಬಿಟ್ರಲ್ಲಪ್ಪ. ಅಂಕಲ್ ನಮಸ್ತೆ ಅಂಕಲ್, ಹೇಗಿದ್ದೀರಾ? ಅವತ್ತು ಇದ್ರಲ್ಲಿ ಸಿಕ್ಕಿದ್ವಲ್ಲ ಕಾಂಪ್ಲೆಕ್ಸ್ ಹತ್ರ. ಇದೇ ಊರು ಅಂಕಲ್, ಇದೇ ಊರು. ನಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂಕಲ್. ಥ್ಯಾಂಕ್ ಯು. ಹಾಂ ಬರ್ತೀವಿ. ಆಂಟಿ ಅಲ್ಲಿ ಆಂಟಿ ನಮಸ್ತೆ ಆಂಟಿ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆಂಟಿ. ಥ್ಯಾಂಕ್ ಯು. ಗುರು ಯಾರು ಹೇಳಿ ನೀವು, ಯಾರ ಮಗ ಅಂತ ಎಲ್ಲ ಕೇಳ್ಬಿಟ್ರು ಗುರು. ಅಪ್ಪನ ಮಗ ಅನ್ಬೇಕಿತ್ತು. ಅಲ್ಲಿ ನಿಂತ್ಕೊಂಬೇಕು. ಏನು ಹೇಳಿದ್ರಿ ಆಮೇಲೆ? ಅದು ಕಾಂಪ್ಲೆಕ್ಸ್ ಹತ್ರ ರಮೇಶ್ ಅಂಕಲ್ ಅವ್ರ ಮಗ ಅಂದ್ಬಿಟ್ಟೆ. ಓಕೆ ಅಂದ್ಬಿಟ್ಟು ಆಂಟಿ ನೋಡಿದೆ, ಹಾಯಪ್ಪ ಹೇಗಿದೆ ಅಂದ್ರೆ ಏನೋ ನಾನು ನೋಡ್ದಿರಂಗೆ ಸದ್ಯ ಹರ್ಕೊಂಡು ಆಂಟಿ ಆರಾಮ ಅಂದ್ಬಿಟ್ಟೆ. ನೀವು ಅವ್ರು ಮತ್ತೆ ನೀವು ಯಾರು ಅಂದ್ರೆ ಆಂಟಿ ಅಪ್ಪ ಅಮ್ಮ ಬರೋಕ್ಕಾಗಲಿಲ್ಲ ಅಂದ್ರೆ ಪರಲ್ಲಪ್ಪ ನೀನು ಬಂದಿದ್ದೆಲ್ಲ ಖುಷಿ ಊಟ ಮಾಡ್ಕೊಂಡು ಹೋಗು ಮರಿಬೇಡ ಅಂತ ಹೇಳ್ಬಿಟ್ರು. ಸದ್ಯ ನಂದು ಮುಗೀತು. ಓಕೆ ನಿಮ್ದು ನೋಡ್ಕೊಳ್ಳಿ ಇವಾಗ. ಕ್ರೇಜಿ ಬ್ರೋ. ಸೊ ಫಸ್ಟ್ ಟಾಸ್ಕ್ನ ವೈಷ್ಣವ್ ಅವ್ರು ಮುಗಿಸಿದ್ದಾರೆ. ಇವಾಗ ಮಾಡಿ ಈಗ ನೀವು ಇಷ್ಟೊತ್ತು ಚೆನ್ನಾಗಿತ್ತು, ಇವಾಗ ಬೇಯ್ತೈತಿ. ಕುತ್ಕೊಂಡು ಕಮೆಂಟ್ ಮಾಡೋಣ ಅವ್ರಿಗೆ. ಕಾಲ್ ಮಾಡ್ಬಿಟ್ಟು ಒಂದು ಸ್ಪೆಕ್ಸಲ್ಲಿ ಇಟ್ಕೊಟ್ಟಿದ್ದೀನಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ನಾವು ಇಲ್ಲಿಂದ ಕುತ್ಕೊಂಡು ಹೋಗು. ಇವಾಗ ಚಾಲೆಂಜ್ ಏನು ಕೊಟ್ಟಿರೋದು ಮಾಡಿಗೆ ಅಂದರೆ, ಹೋಗಿ ಹುಡುಗನ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಚೆನ್ನಾಗಿದ್ದೀರಾ ಅಂತ ಕೇಳಬೇಕು. ಮಾಡಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಅಂಕಲ್ ಚೆನ್ನಾಗಿದ್ದೀರಾ, ಆಶೀರ್ವಾದ ಮಾಡಿ ಎಂದು. ಅಂಕಲ್ ನಮಸ್ತೆ. ನೀವು ಗೈಸ್ ಮಾಡಿ ಹೋಗಿದ್ದೀನಿ, ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ. ಆಂಟಿ ಚೆನ್ನಾಗಿದ್ದೀರಾ? ಅಯ್ಯೋ ಆಶೀರ್ವಾದ ತಗೊಂಡು ಆಂಟಿ ತಗೊಂಡ್ಬಿಟ್ಟ. ಅಯ್ಯಯ್ಯೋ ನೀನ್ ಯಾರು? ಅಯ್ಯೋ ಅಂಕಲ್ ಯಾರು ನೀವೆಲ್ಲ? ಅಯ್ಯೋ ಅಂಕಲ್ಗೊಂದು ಕಿಸ್ ಕೊಡಿ ಇವಾಗ. ಅಂಕಲ್ಗೊಂದು ಕಿಸ್ ಕೊಡು. ಅಂಕಲ್ಗೊಂದು ಕಿಸ್ ಕೈ ಮೇಲಾದ್ರೂ ಕೊಡು, ಕೆನ್ನೆ ಮೇಲಾದ್ರೂ ಕೊಡು ಬೇಗ. ಕೊಟ್ಟ ಎಂತ ರಸಿಕನೋ, ಕ್ಯಾಪಲ್ಲಿ ಹೊಡೆದ್ಬಿಟ್ಟ. ಆಂಟಿ ಇನ್ನೊಂದ್ಸರಿ ಮಾತಾಡ್ತು. ಅವ್ನು ನೋಡ್ತಾವ್ ಹುಡುಗ ಯಾರಿದ್ದು ಅಯ್ಯೋ ನಡ್ಕಲಾಗಲ್ಲ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾನೆ. ನೆಕ್ಸ್ಟ್ ಲೆವೆಲ್. ಈ ಆಂಟಿ ಮಾತಾಡ್ಸಿ. ಈ ಆಂಟಿ ಇಲ್ಲ ಆಂಟಿ ನಮಸ್ತೆ. ಆಂಟಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಹೆಸರು ರಾಜು. ಆಂಟಿ ಏನೋ ಗೊತ್ತಿಲ್ಲ. ರಾಜು ಅಲ್ಲಿ ಹಳೆ ಮನೆ ಹತ್ರ ಇದ್ವಲ್ಲ, ಗಿರಿಜಮ್ಮ ಮಗ. ವಾ ಕ್ಯಾ ಆಕ್ಟಿಂಗ್ ಕರ್. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಆಂಟಿನೇ ತಿರ್ಕೊಂಡು ಹೋಗ್ಬಿಟ್ಟು ಲಿಟ್ರಲಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು. ಥ್ಯಾಂಕ್ ಯು, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಏನಂತೀರಾ ನಮ್ಮ ಪರ್ಫಾರ್ಮೆನ್ಸ್? ಕ್ರೇಜ್ ಇಲ್ಲ ಗೊತ್ತಿಲ್ಲ. ಇವ್ರ ಮದ್ವೆಗೆ ಬಂದು ಹುಡುಗ ಅವಾಗಿದ ನೋಡ್ತಾನೆ. ಅವ್ರೇ ವಿಡಿಯೋ ಮಾಡ್ತಾ ಇದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವ್ರು ನಮ್ಮನ್ನ ನೋಡಿ ಅಂತ ನೀವಿಬ್ರು ಹೋಗಿ ಹುಡುಗಿಗೆ ಹಗ್ ಮಾಡ್ಕೊಂಡು ಕಂಗ್ರಾಚುಲೇಷನ್ ಹೇಳ್ಬೇಕು. ಹುಡುಗ ಹಗ್ ಮಾಡೋದಿಲ್ಲ, ಹುಡುಗಿಗೆ ಏನಿಲ್ಲ. ಇದು ನನಗೂ ಕೊಡ್ಬೋದು. ಸೊ ಇವಾಗ ಚಾಲೆಂಜ್ ಮಾಡಕ್ ಹೋಗ್ತಾ ಇರೋದು ಸೌಂದರ್ಯ ಮತ್ತೆ ಅನುಷಾ. ಇವರಿಬ್ರೆ. Are you ready? ಹೋಗ್ತವ್ರೆ. ಅಯ್ಯೋ
ಹುಡುಗಿ ಪೊಲೀಸ್ ಹಾಕು ಯಾರಿದು ಅಂತ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ. ಫೈನಲಿ ಕಂಪ್ಲೀಟ್ ಮಾಡಿದೀವಿ ಟಾಸ್ಕ್ ನಾವು. ರಿಪೀಟ್ ಟೆಲಿಕಾಸ್ಟ್ ಆಗ್ತಾವ್ರಿ ಇವರು. ಇವರೇ ಸಿಕ್ಕಾಕ್ಸಂಗ್ ಕಾಣಿಸ್ತಾ ಇದಾರೆ. ಹಾಕಿ ಕಳ್ಳರು ಬಂದವ್ರೆ ನೋಡ್ರಿ ಅನ್ನೋ ತರ. ಅಣ್ಣ ಯಾಕಣ್ಣ ನಾವು ಏನಣ್ಣ ಮಾಡಿದೀವಿ, ನಮ್ಮನ್ನ ರಿಪೀಟ್ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇದೆಯಲ್ಲ ಅಣ್ಣ. ಅಣ್ಣ ಪ್ಲೀಸ್ ಹಾಕ್ಬೇಡ ಅಣ್ಣ. ಅಲ್ಲೋಡಿ ತರ ಇದ್ದೀರಲ್ರಪ್ಪ, ಗೊತ್ತಾದ್ರೆ ನಮ್ಮನ್ನ ತುಪ್ಪ ಮಾಡ್ತಾರೆ. ಅಣ್ಣ ವಿಷಯ ಗೊತ್ತಾ, ಯಾರಂತಾನೆ ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಾನು ಸುಜಿತ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ಟಾಸ್ಕ್. ನಾನು ಇವರು ಇಬ್ರು ಕ್ಯಾಟ್ರಿಂಗ್ ಅಂದ್ರೆ ಎಲ್ಲಿ ನಡೀತಾ ಇರುತ್ತೋ ಊಟದ ಮನೆ ಹತ್ರ ಹೋಗಿ ಎಲ್ರಿಗೂ ನಿಧಾನ ಊಟ ಮಾಡಿ ಊಟ ಚೆನ್ನಾಗಿದ್ಯಾ ಎಲ್ಲ ನಾವು ಕೇಳ್ಕೊತೀವಿ. ನಾಚ್ಕೋಬೇಡಿ ಅಂತ. ಇದು ನಮ್ಮ ಕೆಲಸ. ರಾಕೇಶ್ ಮತ್ತೆ ಜಯಂತ್ ನನಗಿಲ್ಲ ಕೇಕ್ ನ ತಗೊಂಡೋಗಿ ಕಟ್ ಮಾಡಿಸೋ ಜವಾಬ್ದಾರಿ ಇವ್ರ ಜೊತೆ ನಾವೆಲ್ಲರೂ ಹೋಗ್ತೀವಿ. ಸೊ ಇದಿಷ್ಟು ಓಕೆ ಗೈಸ್. ಇವಾಗ ನಾನು ಸುಜಿತ್ ನಾವು ತಗೊಂಡಂತ ಚಾಲೆಂಜ್ ನ ಕಂಪ್ಲೀಟ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಯಾರು ಏನು ಅಂತಾನೂ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಆರಾಮಾಗಿ ಊಟ ಮಾಡಿ ಏನಾದ್ರು ಬೇಕಂತ ಎಲ್ಲ ಕೇಳೋದು, ಊಟ ಚೆನ್ನಾಗಿದೆ ಅಂತ ಕೇಳೋದು, ಡೌ ಮಾಡೋದು, ನಾಚ್ಕೋಬೇಡಿ ಅಂತ ಹೇಳೋದು, ಇದನ್ನೆಲ್ಲ ಮಾಡ್ತೀವಿ. ಬನ್ನಿ. ಊಟ ಎಲ್ಲ ಚೆನ್ನಾಗಿದೆ ಬ್ರೋ ನಮ್ಗೆ ಗೊತ್ತು ನೀವು ಅವಾಗಿಂದ ನೋಡ್ತಾ ಇದೀರಿ ಅಂತ, ಅದಕ್ಕೆ ನಾಚ್ಕೋಬೇಡಿ. ಏನಾದ್ರು ಬೇಕಂದ್ರೆ ಕೇಳಿ ಹಾಕ್ಸ್ಕೊಳ್ಳಿ. ಇಲ್ಲ ಬರ್ತೀವಿ. ಹಿಂಗೆಲ್ಲ ತಿಂದ್ಮೇಲೆ ನಮ್ ತಿಂದಂಗೆ. ಹೆಂಗಿದೆ ಊಟ? ಸೂಪರ್ ಬ್ರೋ. ಮದ್ವೆ ಮನೋರು ಇಷ್ಟೆಲ್ಲ ನೀಟಾಗಿ ಕೇಳ್ತಾರೆ ಅಲ್ಲ ಬ್ರೋ. ಇನ್ನೂ ಏನೂ ಹಾಕಿಲ್ವಾ ಬ್ರೋ? ಇರಿ ಕಳಿಲ್ಲ ಏನ್ ಕೇಳಿ, ನಾಚ್ಕೋಬೇಡಿ, ತಿನ್ನಿ. ಅಮ್ಮ ಚೆನ್ನಾಗಿದೆಯಲ್ಲ. ಏನಾದ್ರು ಬೇಕಿತ್ತಾ? ನಾಚ್ಕೋಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ, ಬೆಳಗ್ಗೆ ಬನ್ನಿ, ಮುಹೂರ್ತಕ್ಕೆ ಮಿಸ್ ಮಾಡಬೇಡಿ. ಓಕೆನಾ? ಏನು ಬೇಕಂದ್ರೆ ಹೇಳಿ ಯಜಮಾನ್ರೆ ನಿಮಗೆ ಓಕೆನಾ? ಚೆನ್ನಾಗಿದೆಯಾ ಅಲ್ಲ? ನಮ್ಮ ರಿಲೇಷನ್ ಮದ್ವೆ ನೀ ಕೆಲಸ ಅಲ್ಲ ನಾವು ಹಂಗೆ. ಏನು ಬೇಕಾ ಬ್ರೋ? ಚೆನ್ನಾಗಿದೆಯಲ್ಲ ಆಂಟಿ? ಚೆನ್ನಾಗಿದ್ರಾ? ಅವ್ರು ನಗ್ತವ್ರು, ಮಾತಾಡ್ಸಿ. ಇವ್ರನ್ನ ಮಾತಾಡ್ಸ್ಬೇಕು ಫಸ್ಟು, ಯಾಕಂದ್ರೆ ನೋಡಿ ಅಲ್ಲೇ ನಗ್ತಾವ್ರು ಹಿಂದೆ. ಬ್ರೋ ಇನ್ನೂ ಏನೂ ಹಾಕಿಲ್ವಾ? ಬ್ರೋ ಇರಿ ಕಳಿಲ್ಲ ಏನ್ ಬೇಕು ಹೇಳಿ. ಏನು ಮಾಡೋದು? ನಾಚ್ಕೋಬೇಡಿ, ತಿನ್ನಿ ಬ್ರೋ, ಆರಾಮಾಗಿ ತಿನ್ನಿ. ಏನು ಬೇಕಾ? ಬನ್ನಿ ಯಜಮಾನ್ರೆ, ಏನಾದ್ರು ಬೇಕಾ? ಬೆಳಿಗ್ಗೆ ಮುಹೂರ್ತಕ್ಕೆ ಬನ್ನಿ. ಆರಾಮಾಗಿ ತಿನ್ನಿ. ಅಮ್ಮ ನಿಮ್ಗೆ ಏನಾದ್ರು ಬೇಕಾ? ನಾಚ್ಕೊಂತ ಇದ್ದೀರಾ ನೋಡಿ ನೀವು. ಟಾಸ್ಕ್ ಕಂಪ್ಲೀಟೆಡ್. ಅವ್ರು ನಾಚ್ಕೊತಾರೋ ಅಲ್ವಾ? ನಾವಂತೂ ನಾಚ್ಕೊಂತ ಇದ್ದೀವಿ. ಮಾತಾಡಿಪ್ಪ. అంటే ಇನ್ನೂ ಫ್ರೂಟ್ಸ್ ಏನಾದ್ರು ಬೇಕಾ? ಊಟ ಎಲ್ಲ ಆಯ್ತಾ? ಥ್ಯಾಂಕ್ ಯು. ಚೆನ್ನಾಗಿತ್ತು ಊಟ. ಬೆಳಿಗ್ಗೆ ಮುಹೂರ್ತಕ್ಕೂ ಬನ್ನಿ. ನಾವು ಹುಡುಗನ ಕಡೆಯವರು. ಗಿರೀಶ್ ಅವರು ಹುಡುಗಿ ಕಡೆ. ಹೆಂಗ ಸೇಫ್ ಆಗ್ಬಿಟ್ವಿ. ವಾರೆ ವಾ. ಮುಂಡೆ ಇರ್ಕೊಂಡು, ಮೋಚಿ ಇರ್ಕೊಂಡು, ನಾಯಿ ಕಣ್ಣು ನೋಡಿ. ಅಯ್ಯೋಯ್ಯೋ 2 ಸರಿ. ಕೇಕ್ ತಗೊಂಡು ಹೋಗ್ತಾ ಇದ್ರೆ ಏನಕ್ಕೆ ಇವಾಗ ತಗೊಬರ್ತಾ ಇದ್ದೀರಾ, ಆಮೇಲೆ ಕಟ್ ಮಾಡ್ಸೋದಲ್ವಾ ಅಂತ. ಲೈಫಲ್ಲಿ ಈ ಥರ ಎಲ್ಲ ಮಾಡ್ತೀವಿ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗುರು. ನಾನು ಇನ್ಮೇಲೆ ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ. ನಾವು ಕರೆದಿರೋ ಅತಿಥಿ ಎಲ್ಲ ಇಲ್ಲಿ ಬಂದಿರೋದು. ಆಕ್ಚುಲಿ ವಿನಯ್ ಅಂತ ನೀವು ಕರೀದಿದ್ರೆ ನಿಮ್ಮ ಮದುವೆಗೆ ಬಂದಿದ್ದೀವಿ ನಾವು. ಓಕೆ ಬ್ರೋ, ಏನಿಲ್ಲ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಇಲ್ಲ ಹಿಂದೆ ಇತ್ತು. ಇಷ್ಟೊತ್ತು ನೀವು ನಮಗೆ ಟಾಸ್ಕ್ ಕೊಟ್ರಿ, ಇವಾಗ ನಾವು ನಿಮಗೆ ಟಾಸ್ಕ್ ಕೊಡ್ತಾ ಇದೀವಿ. ನಾವು ಆಲ್ರೆಡಿ ಮಾಡಿದೀವಲ್ಲ, ನಾವು ಇನ್ನೊಂದು ಕೊಡ್ತೀವಿ ಮಾಡ್ಬೇಕಾದ್ರೆ. ಸೊ ಯಾರಾದ್ರೂ ರ್ಯಾಂಡಮ್ ಆಂಟಿ ಕಡೆ ನಾನು ತೋರಿಸ್ತೀನಿ. 1 ನಿಮಿಷ ನೀವು ಕಷ್ಟ ಸುಖ ಮಾತಾಡ್ಕೊಂಡ್ ಬರ್ಬೇಕು. 1 ನಿಮಿಷ 1 ಅವರ್ ಮಾತಾಡ್ತೀವಿ. ಆಂಟಿ ಅಂದಿದ ತಕ್ಷಣ ಮಾತಾಡ್ತೀರಲ್ಲ. ಹುಡುಗಿರಂದ್ರೆ ಅಲರ್ಜಿ, ಆಂಟಿ ಅಂದ್ರೆ ಎನರ್ಜಿ. ಆ ಆಂಟಿ ಅಲ್ಲಿ ಇದಾರೆ ನೋಡಿ. ಯಾರು? ಅಲ್ಲಿ ರೆಡ್ ಕಲರ್ ಬ್ಲೌಸ್ ಹಾಕೊಂಡು ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರೆ ನೋಡಿ. ಲಾಸ್ಟ್ ಅವ್ರ ಅವ್ರ ಹತ್ರ ಹೋಗಿ ಮಾತಾಡ್ಕೊ ಬರ್ಬೇಕು. 1 ನಿಮಿಷ ಕಷ್ಟ ಸುಖ ಮಾತಾಡ್ಕೊಂಡ್ ಬರ್ಬೇಕು. ಅಷ್ಟೇನಾ? ಇಬ್ರು. ಹಲೋ, ಇನ್ನೊಂದು ಟಾಸ್ಕ್ ಇದೆ. ಆದ್ಮೇಲೆ ರ್ಯಾಂಡಮ್ ಪೀಪಲ್ ಹತ್ರ ಹೋಗಿ ನೀವೇ ಸೆಲ್ಫಿ ತಗೊಂಡ್ಬರ್ಬೇಕು. ನಾವು ಹೋಗಿ ಸೆಲ್ಫಿ ಅಂತ ಕೇಳ್ಬಿಟ್ಟು ತಗೋಬರ್ಬೇಕು. ಹೇ ಬ್ರೋ, ಸಿಲ್ಯಾಗಿ ಮಾಡಾಕ್ತೀವಿ ನಾವು. ಓಕೆ ಕೊಡಿ. ನೋಡ್ತಾ ಇರಿ. ಆಂಟಿ ಚೆನ್ನಾಗಿದ್ದೀರಾ? ಆಂಟಿ ಗೊತ್ತಾಯ್ತಾರಂತ? ಗೊತ್ತಾಗಿ ಮರ್ತ್ಬಿಟ್ಟಿದ್ದೀರಾ ಇಷ್ಟು ಬೇಗ? ಅಲ್ಲೋಡಿ ನಾಚ್ಕೋತೀರಾ ನೀವು. ಆಯ್ತು, ಊಟ ಮಾಡಿದ್ರಾ? ಬನ್ನಿ ಇನ್ನೊಂದ್ಸರಿ ತಿನ್ನೇನಂತೆ. ಬನ್ನಿ ಆಂಟಿ ನನ್ನ ಜೊತೆ. ಎಷ್ಟು ವರ್ಷ ಆಗಿದೆ ಸಿಕ್ಕಿದ್ದೀವಿ. ಇವಾಗ ನೀವು ನಮ್ಮ ಹೆಸರು ಮರ್ತೋಗಿರ್ತೀರಾ 100% ತಾನೆ? ಮರ್ತೋಗಿದ್ದೀರಾ? ಅಲ್ಲ ನೀವು ನಮ್ಗೆ ಹಿಂಗೆಲ್ಲ ಮರ್ತ್ಬಿಟ್ರು, ನಮ್ಮ ಹೆಸರೆಲ್ಲ ಮರ್ತ್ಬಿಟ್ರೆ ಹೆಂಗಂಟಿ ನೀವು? ಏನ್ ಮಾಡಿದ್ಯಾ
ನಿಮ್ಗೂ ವಯಸ್ಸಾಯ್ತಾ ಅಲ್ಲಿ ಹೋಗಿ ಮದುವೆ ಹೆಣ್ಪಕ್ಕ ಹೋಗಿ ನಿಮ್ ನಿಲ್ಸಿದ್ರೆ ಹುಡುಗ ಕನ್ಫ್ಯೂಸ್ ಆಗೋಯ್ತಾನೆ. ಹಾ ಫಸ್ಟ್ ಕ್ಲಾಸ್ ಡನ್ ಕಂಪ್ಲೀಟೆಡ್. ಮಕ್ಕಳು ದೇವ್ರ ಸಮಾನ. ಮಕ್ಕಳು ದೇವ್ರ ಕುತ್ಕೊಳಪ್ಪ ಬನ್ನಿ. ಓಕೆ ಒಂದಾಗಿದೆ. ಇವಾಗ ಯಾರು ಅಜ್ಜಿ ದೊಡ್ಡವ್ರ ಹತ್ರ ತಗೋಣ. ಅಜ್ಜಿ ಹತ್ರ. ಅಮ್ಮ ಆರಾಮ? ಚೆನ್ನಾಗಿದ್ದೀರಮ್ಮ? ಒಂದ್ ಫೋಟೋ ತಗೊಳ್ಳೋಣ ಬನ್ನಿ ನಿಮ್ ಜೊತೆ. ಅಲ್ಲಿ ನಾಚ್ಕೋತಿರಲ್ಲ ಬನ್ನಿ ಎಲ್ಲ ಒಟ್ಟಿಗೆ ಹೊಡ. ಅಜ್ಜಿ ನೀವು ತಿರ್ಗಿ ಆ ಕಡೆ ಈ ನನ್ನ ಹೆಗಲ ಮೇಲೆ ಕೈ ಹಾಕೊಳ್ಳಿ. ಹಾ ನೀವು ಹಾಕಿ ಇಲ್ಲೊಂದು. ಹಾ ಓಕೆ ಥ್ಯಾಂಕ್ ಯು. ಏ ಆಂಟಿ ಜೊತೆ ಒಂದು ಸೆಲ್ಫಿ. ಆಂಟಿ ಜೊತೆ ಒಂದು ಸೆಲ್ಫಿ. ಆಂಟಿ ಜೊತೆ ಬಂದು ತಗದಾಗಿದ್ದೀರಾ ಆಂಟಿ? ನೀವು ಸ್ಮೈಲ್ ಮಾಡಿ. ನನ್ನ ಆಂಟಿ. ಅಂಕಲ್ ಜೊತೆ ಕೇಳಂಗಿಲ್ಲ. ಅಂಕಲ್ ನಮ್ಮ ಜೊತೆ ಸೆಲ್ಫಿ ತಗೊಳ್ಳಲ್ವಾ? ಸೆಲ್ಫಿ ತಗೊಳ್ಳಲ್ವಾ ಅಂಕಲ್? ಸೆಲ್ಫಿ ತಗೊಳ್ಳ ಬನ್ನಿ. ಈಗಿನ ಕಾಲದಲ್ಲೆಲ್ಲ ಹುಡುಗಿರ ಹತ್ರ ತಗೋತಾರೆ, ನಾವು ವಯಸ್ಸಾದವ್ರ ಹತ್ರ ತಗೋತೀವಿ. ವೆರಿ ಗುಡ್. ಸಿಲ್ಲಿಯಾಗಿ ಮಾಡಿ ಮುಗಿಸಿದೀವಿ. ಸರಿ ಬನ್ನಿ ಊಟಕ್ಕೆ ಹೋಗೋಣ. ಓಕೆ ಐದಿದೆ. ಒಂದು ನಿಮಿಷ ಅದಕ್ಕೂ ಮುಂಚೆ ಊಟಕ್ಕೆ ಹೋಗೋಣ ಅಂದ್ರೆ ಹೆಂಗೆ ಎದ್ದು ಬಿಡ್ತಾರೆ ನೋಡಿ. ನಾನು ಆ್ಯಕ್ಚುಲಿ ಇವಾಗ ಎಕ್ಸ್ಪೀರಿಯನ್ಸ್ ಕೇಳೋಣ. ಹಾನೆಸ್ಟ್ ಆಗಿ ಹೇಳಿ ಹೆಂಗೆ ಅನಿಸ್ತು? ಸ್ವಲ್ಪ ಮಜಾ ಮಾಡಿದೆ, ಬಟ್ ಭಾರಿ ಭಯ ಇತ್ತು. ಫಸ್ಟ್ ಟೈಮ್ ಈ ಥರ ಲೈಫಲ್ಲಿ ಮಾಡಿರೋದು. ಅದಕ್ಕೆ ಇನ್ಮೇಲೆ ಯಪ್ಪ ಕಾಲ್ ಮಾಡಿದೆ ನಾನು ಎತ್ತಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಎಲ್ಲರೂ ತುಂಬಾ ಸ್ಪೋರ್ಟಿವ್ ಆಗಿ ಟಾಸ್ಕ್ನ ತಗೊಂಡು ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇವ್ರ ಮನೆಯವ್ರನ್ನು ಯಾರು ಏನು ಅಫೆಂಡ್ ಆಗಿಲ್ಲ. ನಂಗೆ ಸಿಕ್ಕಾಪಟ್ಟೆ ಎಲ್ಲ ಪ್ರೀತಿಯಿಂದ ಮಾತಾಡ್ಸಿದ್ರು. ಇವಾಗ ಎಲ್ಲರೂ ಹೋಗಿ ಊಟ ಮಾಡೋಣ ಬನ್ನಿ. ಇವಾಗ ಊಟ ಮಾಡೋ ಪ್ರೋಗ್ರಾಮ್ ನಮ್ದು. ಯಾರ ಮದುವೆ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಬಂದು ಹೆಂಗೆ ರೆಡಿಯಾಗಿ ಜಿಂಚಾಕಕ್ಕೆ ಬಂದು ಊಟ ಮಾಡ್ತಾ ಇದೀವಿ. ಅವ್ರು ನೋಡಿ ಅವರು ಎಷ್ಟು ಜನ ಮಾತಾಡ್ಸ್ತಾರ ಗೊತ್ತಾ ಅವ್ರನ್ನ. ಎಷ್ಟೋ ಜನ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ಹುಡುಗಿನ ಬಂದ್ಬಿಟ್ರೆ ಊಟಕ್ಕೆ ಅಂತ. ಬಟ್ ಸೀರಿಯಸ್ ಆಗಿ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಚೆನ್ನಾಗಿತ್ತು. ದಯವಿಟ್ಟು ನೀವ್ಯಾರು ಟ್ರೈ ಮಾಡಿ ತಗೊಳ್ಕೊಂಡು ಒರೆಸ್ಕೊಳಕ್ ಹೋಗ್ಬಿಡಿ. ದಯವಿಟ್ಟು ನೀವು ಟ್ರೈ ಮಾಡಿ, ಯಾಕಂದ್ರೆ ದಿಸ್ ಇಸ್ ಅನ್ ಆಫೆನ್ಸ್. ಇವೆಲ್ಲ ಹೇಳ್ತಾ ಇದ್ದೀನಿ. ಸೊ ನಾವು ಕೂಡ ಬಂದಿದ್ಮೇಲೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ. ಅವಾಗ ಹುಡುಗನ ಹತ್ರ ಹೋಗಿ ಮಾತಾಡಿ ಹಿಂಗೆಲ್ಲ ಇದೆ ಅಂತೆಲ್ಲ ಹೇಳಿ ಆಮೇಲೆ ಪರ್ಮಿಷನ್ ತಗೊಂಡೆ ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮ ಒಂದು ಹೇಳೋರ, ಜೀವನದಲ್ಲಿ ಊಟ ತಿನ್ನೋದ್ರಲ್ಲಿ ಸಂತೋಷ ಪಡ್ಕೋಬೇಡ ಅಂತ. ಅದಕ್ಕೆ ಕರೆಕ್ಟ್ ನಮ್ಮವ್ರ ಮದುವೆ ಆದ್ರೂ ಪರವಾಗಿಲ್ಲ, ಕಂಡ್ರ ಮದುವೆ ಆದ್ರೂ ಪರವಾಗಿಲ್ಲ. ಏನೋ ಹೇಳಿದ್ರು, ಸಾಕಾದಾಗ ಹೇಳಿದ್ರು. ಬ್ರೋ ಇಲ್ಲಿಂದ ವೈಷ್ಣವ್ ಅವ್ರಿಗೆ ನಾಚ್ಕೊಬೇಡಿ, ತಿನ್ನಿ. ವೈಷ್ಣವರು ಅಲ್ಲಿ ಕೂತಿದ್ದಾರೆ. ಬೇಕಿದ್ರೆ ಹೇಳಿ, ತಿನ್ನಿ, ಕೇಳಿ ಹಾಕ್ಸ್ಕೊಳ್ಳಿ. ಕೊನೆಯದಾಗಿ ಒಂದು ವಿಷಯನ ಹೇಳಲೇಬೇಕು. ನಾವೆಲ್ಲರೂ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ನಮಗೆ ಬಟ್ಟೆನ ದಾನ ಮಾಡಿದವರು ಕಾಸ್ಟ್ ಇರೋರು, ಅವರು ಸುಜಿತ್ ಅವರ ಫ್ರೆಂಡು, ಬಟ್ಟೆದಾತರು. ಸೊ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ ಕೇಸ್ ನಿಮಗೂ ಏನಾದರೂ ಈ ಥರ ಬಟ್ಟೆಗಳು ಬೇಕು ಅಂತ ಅಂದರೆ ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ಫೈನಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಲ್ರದ್ದು? ಕ್ರೇಜಿ ಆಗಿತ್ತು. ಸಕ್ಕತ್ತಾಗಿತ್ತು. ಎಂಜಾಯ್ ಮಾಡಿದ್ರಾ? ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇನ್ ಕೇಸ್ ಏನಾದರೂ ಈ ವಿಡಿಯೋನ ಹುಡುಗಿ ನೋಡಿದ್ರೆ ನಮ್ಮೆಲ್ಲರ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್. ಅಂಡ್ ಸಾರಿ ನಿಜವಲ್ಲೂ 100 ವರ್ಷ ಸುಖವಾಗಿರಿ ಇಬ್ರು. ಓಕೆ, ಖುಷಿಯಾಗಿರಿ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಪ್ರಯತ್ನ ಹೇಗಿತ್ತು ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರೂ ಕಮೆಂಟ್ಸ್ನ ಎಲ್ಲರೂ ಓದೋದಕ್ಕೆ ಕಾಯ್ತಾ ಇರ್ತೀವಿ. ಯಾರು ಟಾಸ್ಕ್ ಚೆನ್ನಾಗಿ ಮಾಡಿದ್ರು ಅದನ್ನ ಹಾಕಿ, ನಾನೆಂತ ಗೊತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲರೂ ಮಿಸ್ ಮಾಡ್ಕೋತಾರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.